ಏನ್ ಅನ್ಯಾಯ ಅದ್ಗೆ ಇದು? ಪ್ರಚಾರ ಮಾತ್ರ ಎಲ್ಲರೂ ಜೋರಾಗಿ ಮಾಡ್ತಾರೆ, ನಾವು ಮಾತ್ರ ಯಾಕೆ ಮೆಲ್ಲಗ್ ಮಾಡ್ಬೇಕು? ಯಾಕೆಂದ್ರೆ ಈ ವಿಷಯ ನನ್ನಂಗೆ ಗೊತ್ತಿಲ್ಲ, ಅದಕ್ಕೆಯ ನಿಮ್ಮ ಅಣ್ಣ ಮೊದಲು ಒಪ್ಕೋಬೇಕು, ಆಮೇಲೆ ಎಲೆಕ್ಷನ್ ನಿಂತ್ಕೋಬೇಕು, ಆಮೇಲೆ ನಾಮಪತ್ರ ಸಲ್ಲಿಸ್ಬೇಕು, ಆಮೇಲೆ ಪ್ರಚಾರ ಎಲ್ಲ. ಈಗಲೇ ಇದೆಲ್ಲ ಯಾಕಂದ? ಅಣ್ಣ ಯಾಕೆ ನಿಲ್ಲಲ್ಲ? ಅಣ್ಣ ನಿಲ್ತಾನಲ್ವಾ? ನಿಮ್ಮ ಅಣ್ಣ ಅಲ್ವಾ, ಅದಕ್ಕೆ ನಮ್ಮೆಲ್ರಿಗೂ ಅನುಮಾನ. ಬೇರೆ ಯಾರಿಗಾದ್ರೂ ಇಷ್ಟೊತ್ತಿಗೆ ಎಲೆಕ್ಷನ್ ನಿಂತ್ಕೊಳ್ಳೋ ಅವಕಾಶ ಸಿಕ್ಕಿದ್ರೆ ಸ್ಟೇಟಸ್ ಅಲ್ಲಿ ಸ್ಟೋರಿಲೆಲ್ಲ ಅವ್ರ ಫೋಟೋ ಜೊತೆಗೆ ಹುಲಿ ಸಿಂಹ ಸೌಂಡ್ ಎಫೆಕ್ಟ್ ಎಲ್ಲ ಹಾಕೊಂಡು ಮೆರಿತಿದ್ರು. ನಿಮ್ಮ ಅಣ್ಣ ಹಂಗಲ್ವಲ್ಲ. ಅವನು ಚಿಕ್ಕ ವಯಸ್ಸಿನಿಂದ ಹಿಂಗೆಯ ಒಂಥರ ಮನುಷ್ಯ, ಒಂದೊಂದ್ಸಲ ತಲೆ ಕೆಟ್ಟವ್ರಂಗೆ ಆಡ್ತಾನೆ. ನೋಡಿ ನೋಡಿ, ನನ್ನ ಮಗನ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ, ನನಗೆ ಕೋಪ ಬರುತ್ತೆ. ಮಗನ ಮೇಲೆ ಏನ್ ಲಗು ನಮ್ಮ ಅತ್ತೆಗೆ? ಇಲ್ವಾ ಮತ್ತೆ? ನೀವು ಅವನ್ ದೊಡ್ಡನಾದ್ಬೇಕಿಂದ ನೋಡ್ತಾ ಇದ್ದೀರಾ, ಆದ್ರೆ ನಾನು ಅವನ್ ಚಿಕ್ಕ ಮಗುವಾಗಿದ್ದಾಗ ಎತ್ತಿ ಆಡಿಸಿ ಸಂಸ್ಕಾರ ಅನ್ನೋದನ್ನ ನಾನು ಎದೆ ಹಾಲ್ ಜೊತೆಗೆ ತುತ್ತು ಅನ್ನದಾಗೆ ಮಿದ್ದಿ ತಿನ್ಸಿವ್ನಿ. ಬರೀ ಅಣ್ಣಂಗ್ ಮಾತ್ರ ಅಲ್ಲ, ನನ್ಗೂ ಕೊಟ್ಟಿದ್ರ ಅಲ್ವಾ ಅಮ್ಮ? ಏನಾಯ್ತತ್ತೆ ಮಾವಯ್ಯ, ಏನಾಯ್ತು? ಯಾಕಿಬ್ರು ಒಂದ್ ಕ್ಷಣ ಸುಮ್ನಾಗ್ಬಿಟ್ರಲ್ಲ? ರಮ್ಯ ಕೇಳ್ತದಳು, ಹೇಳಿ. ಹೇಳಮ್ಮ, ನನ್ನ ನೀನೇ ಅಲ್ವಾ ಎತ್ತಾಡ್ಸಿರೋದು? ಹೂ ಕಣವ, ನಮ್ ಶಾರು ಅಲ್ಲದೆ ಇನ್ಯಾರು ನೀನು ಎತ್ತಾಡಿಸ್ತಾರೆ? ಇಲ್ಲ, ನೀವ್ ನನ್ನನ್ನು ಎತ್ತಾಡ್ಸಿಲ್ಲ. ನಾನ್ ನಿಮ್ ಮಗಳಲ್ಲ ಅಂತ ನನಗೆ ಗೊತ್ತು. ಅಯ್ಯೋ, ಯಾಕಂದ? ಯಾಕೆ ಮಾತಾಡ್ತೀಯ? ಯಾರವ ಇದು ನಿನ್ಗೆ ಹೇಳಿದ್ದು? ಮತ್ತೆ ನನಗ್ ಮಾತ್ರ ಓದ್ಕೋ, ಎಲ್ಲೂ ಹೋಗ್ಬೇಡ ಅಂತ ಹೇಳ್ತೀರಾ, ಆದ್ರೆ ಅಣ್ಣಂಗ್ ಮಾತ್ರ ಏನೂ ಹೇಳಲ್ಲ. ಅದಕ್ಕೆ ಹಂಗ ಅನ್ಸ್ತು, ಹೇಳ್ದೆ. ನೋಡು ಚೋಟು, ನೀನೀಗ ಅರಳ್ತಿರೋ ಹೂವು, ಅದಕ್ಕೆ ನಿನ್ನ ಹತ್ರ ಯಾವ ಹುಳುಗಳು ಬರಬಾರ್ದು ಅಂತ ಕಾವಲಾಗಿರೋದು ನಿಮ್ಮಪ್ಪ ಅಮ್ಮ ಅಣ್ಣ ಅತ್ತಿಗೆ ಆಗಿ ನಮ್ಮೆಲ್ಲರೂ ಕರ್ತವ್ಯ. ಅಣ್ಣ ಆಲ್ರೆಡಿ ಅರಳ್ಬಿಟ್ಟಿದ್ದಾನೆ, ಸೊ ಯಾವುದೇ ಹುಳ ಬಂದ್ರೂ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅತ್ಗೆ? ನಿಮ್ಮ ಅಣ್ಣನಂತ ಹೂವಿಗೆ ಆಲ್ರೆಡಿ ಪಾರು ಅಂತ ದುಂಬಿ ಬಂದಾಗಿದ್ಯಮ್ಮ. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ಮೊದಲೇ ಮಾವ ಅಂದ್ರೆ ಜೀವ ಬಿಡ್ತಾನೆ ನನ್ನ ಗಂಡ.